ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು 2024 ನನ್ನ ಲೈಫ್ಗೆ ಹೆಂಗೆ ಎಷ್ಟು ನೋವು ಕೊಡ್ತು, ಎಷ್ಟು ಖುಷಿ ಕೊಡ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪರ್ಸೆಂಟೇಜಲ್ಲಿ ಹೇಳಿ ನಿಮಗೆ ಎಷ್ಟು ನೋವು ಕೊಟ್ಟಿದೆ, ಎಷ್ಟು ಕಷ್ಟ ಕೊಟ್ಟಿದೆ, ಎಷ್ಟು ಸಂತೋಷ ಕೊಟ್ಟಿದೆ ಅಂತ. ಸೊ ಸಾರಿ ಸೊ ಅಂತಿದ್ದೀನಿ, ಅದನ್ನು ಕಡಿಮೆ ಮಾಡ್ತೀನಿ. ಬಿಕಾಸ್ ನಾನು ಜಾಸ್ತಿ ಅದನ್ನು ಬಳಕೆ ಮಾಡೋದ್ರಿಂದ ಅದೇ ಬರುತ್ತೆ. ಸೊ ಬೇಗನೆ ಚೇಂಜ್ ಆಗ್ತೀನಿ. ಸೊ ಅನ್ನೋದನ್ನು ಬಿಡ್ತೀನಿ. ಸೊ ಇರಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕೆಂದರೆ ಕಡಿಮೆ ಮಾಡ್ಕೊತೀನಿ, ಅದು ರೂಢಿ ಇರೋದ್ರಿಂದ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಇದು ಜಾಸ್ತಿ ಯೂಸ್ ಮಾಡ್ತೀನಲ್ವ, ಹಾಗಾಗಿ ಬರುತ್ತೆ. ನನ್ನ ಲೈಫಲ್ಲಿ ಪರ್ಸೆಂಟೇಜ್ ಮುಖಾಂತರ ಹೇಳಬೇಕು ಅಂದರೆ 70% ಆಫ್ ಕಷ್ಟ ನೋವು ಕೊಟ್ಟಿದೆ. ಸೊ 30% ಆಫ್ ಲವ್, ಕೇರ್, ಖುಷಿ, ಸಂತೋಷ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಪರ್ಸೆಂಟೇಜಲ್ಲಿ ಏನೇನು ಸಿಕ್ಕಿದೆ ಅಂತ. ನೋಡೋಣ ಯಾರಿಗೆಲ್ಲ ಎಷ್ಟು ಖುಷಿ ಕೊಟ್ಟಿದ್ದಾನೆ ದೇವರು, ಸೊ ಈ ಒಂದು ವರ್ಷ ಎಷ್ಟು ನೋವು ಕೊಟ್ಟಿದ್ದಾನೆ ಅಂತ. ಮೇನ್ ಪಾಯಿಂಟಿಗೆ ಬರ್ತೀನಿ. ಸೊ ಈ ಒಂದು ವರ್ಷದಲ್ಲಿ ಎಲ್ಲರಿಗೂ ಸಿಗೋ ಹಾಗೆ ಕಷ್ಟ, ನೋವು, ನಲಿವು, ಸೊ ಅಷ್ಟೇ ಖುಷಿ ಕೂಡ ನನಗೆ ಸಿಕ್ತು. ಈ ಒಂದು ವರ್ಷನ ನಾನು ಇಲ್ಲಿಗೆ ಇವತ್ತಿನ ದಿನವೇ ಎಂಡ್ ಆಗುತ್ತೆ. ಬಿಕಾಸ್ ನಾನು ಈ ಒಂದು ವರ್ಷ ತುಂಬ ಜ್ಞಾಪಕದಲ್ಲಿ ಇಟ್ಕೊತೀನಿ. ಯಾಕೆ ಅಂದರೆ ನನಗೆ ತುಂಬ ಒಳ್ಳೆ ಪಾಠ ಕಲಿಸಿರುವಂಥ ವರ್ಷ ಇದು. ಸೊ ಹಾಗೆ ನಾನು ನನ್ನ ಕಾಲ ಮೇಲೆ ದುಡಿದು ನಾನು ಒಂದೇನೋ ಸಾಧನೆ ಮಾಡಬಹುದು, ಅಂದರೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿರುವಂತಹ ವರ್ಷ ಇದು. ಸೊ ಅದು ಕೂಡ ಖುಷಿ ಇದೆ. ಸೊ ಅಲೋನಾಗಿ ಬದುಕಬಹುದು, ಸೊ ನಾನು ಅರ್ನಿಂಗ್ಸ್ ಮಾಡಬಹುದು, ಯಾರ ಸಹಾಯ ಇಲ್ಲದೆ ಬೆಳಿಬಹುದು ಅನ್ನೋದನ್ನು ಕಲಿಸ್ಕೊಟ್ಟಿರುವಂಥ ಇಯರ್ ಇದು. ಸೊ 2024 ನನ್ನ ಲೈಫಿಗೆ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನರ ಮುಖವಾಡಗಳು ಕಳಚಿ ಬಿದ್ದಿರುವಂತಹ ವರ್ಷ ಇದು. ಸೊ ನಾನು ತುಂಬ ನಂಬಿರುವಂತಹ ವ್ಯಕ್ತಿ ಅವ್ರು ಮೋಸ ಮಾಡ್ತಿದ್ದಾರೆ ನನಗೆ ಅಂತ ಅನ್ನೋದು ಗೊತ್ತಾಗಿರೋದು. ಸಂಬಂಧಿಕರುಗಳಲ್ಲಿ ಎಷ್ಟು ನಾನು ಸಂಬಂಧಕ್ಕೆ ಬೆಲೆ ಕೊಡ್ತಿದ್ದೆ, ಅವ್ರ ಮುಖವಾಡ ಗೊತ್ತಾಗಿರೋದು. ಅಂದರೆ ಸೊ ನಮ್ಮ ಮುಂದೆ ಒಂಥರ ಇರೋದು, ಇನ್ನೊಬ್ರ ಮುಂದೆ ಇನ್ನೊಂದು ಥರ ಇರೋದು, ಅವ್ರೇನೋ ಅಂದಿರೋದನ್ನು ನನಗೆ ಹೇಳೋದು, ನಾನೇನೋ ಅಂದಿರೋದನ್ನು ಅವ್ರಿಗೆ ಹೇಳೋದು, ಈ ಥರ ಇರ್ತಾರಲ್ಲ ಅವ್ರಿಗೇನಂತಾರೆ. ಸೊ ಏನೋ ಅಂತಾರಪ್ಪ, ಅದು ನೆನಪೇ ಆಗ್ತಿಲ್ಲ. ಚಮಚಾಗಿರಿ ಅಂತಾರಲ್ಲ, ಅಲ್ಲ, ಚಮಚಾಗಿರಿ ಅಂದರೆ ಅದೇ ಬೇರೆ. ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಹೇಳೋದು, ಅದಕ್ಕೇನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಈಗ ಸದ್ಯಕ್ಕೆ ಬರ್ತಾ ಇಲ್ಲ, ಅದು ನೆನಪಾಗ್ತಾ ಇಲ್ಲ. ಸೊ ಆ ಥರ ಕೆಲಸ ಮಾಡ್ತಿರೋ ಅಂಥವರು ಅವ್ರು ಏನಂತಾರೆ ಅಂದರೆ ಮುಖವಾಡ ಗೊತ್ತಾಯಿತು. ಸೊ ತುಂಬ ನಂಬಿದ್ದೆ ನಾನು ಅವ್ರನ್ನ. ನನ್ನ ಲೈಫಲ್ಲಿ ಜಾಸ್ತಿ ನಂಬಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಅವರಿಗೆ ಸ್ಟ್ರೆಂತ್ ಗೊತ್ತು, ನನ್ನ ವೀಕ್ನೆಸ್ ಗೊತ್ತು, ನಾನು ಹೆಂಗೆ ಅನ್ನೋದು ಗೊತ್ತು, ನಾನು ಸ್ಟ್ರೇಟ್ ಫಾರ್ವರ್ಡ್ ಅನ್ನೋದು ಗೊತ್ತು, ನಾನು ಎಲ್ಲಿ ಹೊಡೆದ್ರೆ ಹೆಂಗೆ ನೆಲಕ್ಕೆ ಕುಸಿತೀನಿ ಅನ್ನೋದು ಕೂಡ ಗೊತ್ತು ಅವರಿಗೆ. ಸೊ ಅಂಥವರೇ ನನಗೆ ಲೈಫ್ಗೆ ಒಳ್ಳೆ ಪಾಠನೇ ಕಲಿಸಿದ್ರು ಅವರು ನನಗೆ. ಮುಂದೆ ಯಾರನ್ನು ಅಷ್ಟು ನಂಬಾರ್ದು ಅನ್ನೋ ಒಳ್ಳೆ ಪಾಠ ಕಲಿಸ್ಕೊಟ್ಟಿರುವಂತಹ ವರ್ಷ ಇದು. ಸೊ ನಾನೇನು ಹೇಳ್ತೀನಿ ಅಂದರೆ ಖಂಡಿತ ಖಂಡಿತ ನೀವು ಯಾರನ್ನೇ ನಂಬ್ತೀರಾ ಅನ್ನೋದಾದರೆ ನಂಬಲಿಕ್ಕೆ ಹೋಗಬೇಡಿ. ಬಿಕಾಸ್ ನಂಬಿ, ಬೇಡ ಅಂತ ಹೇಳಲ್ಲ, ಅತಿಯಾದ ನಂಬಿಕೆ ಬೇಡ. ಸೊ ಇದು ಯಾರು ನಮ್ಮ ಸಂಬಂಧಿಕರೇ ಆಗಿರಲಿ, ನಮ್ಮ ಅತಿಯಾಗಿ ಯಾರನ್ನ ನಂಬೇಡಿ. ಸೊ ನಂಬಿರ್ತೀವಿ, ಅವ್ರು ನಮಗೆ ಮೋಸ ಮಾಡಿದ್ದಾರೆ, ಸೊ ನಮಗೆ ಒಂದು ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಬಿಕಾಸ್ ನಾವು ತುಂಬ ನಂಬಿರ್ತೀವಿ ಅವ್ರನ್ನ. ನಾನು ಕೂಡ ಹಾಗೆ ನಂಬಿದ್ದೆ. ನನಗೆ ಗೊತ್ತಾಯಿತು, ನನಗೆ ಅಷ್ಟೊಂದೇನು ಇದು ಅನ್ಸಲ್ಲ. ಯಾಕೆಂದರೆ ಸ್ವಲ್ಪದರಲ್ಲೇ ಗೊತ್ತಾಯಿತು ಅವ್ರ ಬಂಡವಾಳ ಏನು ಅಂತ. ಸೊ ಅಂಥವ್ರನ್ನ ನಾನು ಎಲ್ಲಿಡಬೇಕು, ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತೀನಿ ಇನ್ಮೇಲೆ. ಸೊ ನಮ್ಮ ಸಂಬಂಧಿಕರೇ ಆಗಿರ್ಬೋದು, ಅವ್ರು ಏನೇ ಆಗಿರ್ಬೋದು, ನನಗೆ ಯಾವುದೇ ಬೆಲೆ ಇಲ್ಲ. ಅವ್ರು ನನ್ನ ಹತ್ರ ಅವ್ರಿಗೆ ಯಾವ ಬೆಲೆನೂ ಇಲ್ಲ. ಸೊ ಅವ್ರು ಮಾಡಿರೋ ಮೋಸ, ವಂಚನೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಂಥ ಕೆಲಸ ಮಾಡಿದಾರಂದರೆ ನಾನು ಲೈಫಲ್ಲೇ ಮರಿಬಾರ್ದು, ಆ ಥರ ಕೆಲಸ ಮಾಡಿದರು. ಪಿಟಾಕಿ ಅವ್ರು ಮಾತಾಡಿದರೆ ಮೈಯೆಲ್ಲ ಉರಿಯುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಮಗೆ ಈ ವರ್ಷ ಪಾಠ ಕಲಿಸಿದ್ದು. ಸೊ ನಾವು ಯಾರನ್ನೂ ಹಚ್ಕೋಬಾರ್ದು, ಯಾರನ್ನೂ ನಂಬಾರ್ದು ಅಂತ ಒಂದು ಒಳ್ಳೆ ಪಾಠ ಕಲಿಸಿದ್ರು ಅವರು. ಪರವಾಗಿಲ್ಲ, ಅವರು ಕೆಟ್ಟದ್ದೇ ಬಯಸಿದ್ರು, ನಾನು ಅವ್ರದ್ದು ಒಂದು ಒಳ್ಳೆತನನ ಎತ್ತಿಡಿತೀನಿ. ಬಿಕಾಸ್ ನಾನು ತುಂಬ ನಂಬ್ತಿದ್ದೆ ಎಲ್ರೂ. ಸೊ ಎಲ್ಲವನ್ನ ಶೇರ್ ಮಾಡ್ಕೊತಿದ್ದೆ.
ಇನ್ಮೇಲೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ದೇ ಇರೋ ಥರ, ನಂಬದೇ ಇರೋ ಥರ ಮಾಡಿದ್ರು ಅವರು. ಅದು ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಅವ್ರು ನನಗೆ ಕೆಟ್ಟದ್ದೇ ಮಾಡಲಿ, ಸೊ ಅವ್ರ ಬಗ್ಗೆ ನಾನು ಒಳ್ಳೆ ಥರನೇ ಮಾತಾಡಬೇಕು. ಬಿಕಾಸ್ ಮೊದಲಿಂದನೂ ನಾನು ಬೆಳೆದಿರೋಂಥ ರೀತಿನೇ ಅದು. ಯಾರನ್ನು ದೂಷಿಸೋ ವ್ಯಕ್ತಿ ನಾನಲ್ಲ. ಬಿಕಾಸ್ ಅವ್ರು ನನಗೆ ಕೆಟ್ಟದ್ದೇ ಮಾಡಿದ್ರು ನಾನು ಅವ್ರಿಗೆ ಒಳ್ಳೆಯದೇ ಬಯಸ್ತೀನಿ. 24ರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರುವಂಥ ವರ್ಷ. ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ. ಸೊ ಜುಲೈ ಅಂತ ಅನಿಸುತ್ತೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನನಗದೊಂದು ಖುಷಿ ಇದೆ ಈ ವರ್ಷದಲ್ಲಿ. ಸೊ ಸಂಬಂಧಗಳ ಬೆಲೆ ಗೊತ್ತಾಯಿತು ನನಗೆ. ಸಂಬಂಧಿಕರು ಹೆಂಗೆ, ಅವ್ರ ಮುಂದೆ ಹೆಂಗಿರಬೇಕು, ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದು ಕೂಡ ಗೊತ್ತಾಯಿತು. ಸೊ ಅದು ಕೂಡ ಖುಷಿ ಇದೆ. ಸೊ ಒಂದೆರಡು ಕಡೆ ಮೋಸ ಹೋದ್ವಿ, ಅದು ಕೂಡ ಜೀವನದ ಪಾಠ ಕಲಿಸ್ತು. ಮತ್ತೆ ಏನು ಹೇಳಬೇಕು ಅಂತ ಇವಾಗ ನೆನಪಾಗ್ತಾ ಇಲ್ಲ. ಬಿಕಾಸ್ ನೆನಪು ಮಾಡ್ಕೋಬೇಕು. ಈ ವರ್ಷದಲ್ಲಿ ಕೆಲವೊಂದು ಒಳ್ಳೆ ಪಾಠ ಕಲ್ತಿದ್ದೀನಿ, ಕೆಲವೊಂದು ಕೆಟ್ಟ ಪಾಠನೂ ಕಲ್ತಿದ್ದೀನಿ. ಸೊ ಕೆಟ್ಟ ಘಟನೆಗಳು ನಡೆದಿದೆ, ಒಳ್ಳೆ ಘಟನೆಗಳು ನಡೆದಿದೆ. ಆದಷ್ಟು ಕೆಟ್ಟ ಘಟನೆಗಳನ್ನು ಮರ್ತಿ ಒಳ್ಳೆ ಘಟನೆಗಳನ್ನು ನೆನಪಿಸ್ಕೊಳ್ತಾ ಮುಂಬರಲಿರುವ 2025 ಇಯರ್ಸಲ್ಲಿ ಕೂಡ ನಾವು ಹಾಗೆ ಬದುಕಬೇಕು ಅಂತ ಅಂದ್ಕೊಂಡು 2025ಗೆ ದಾಖಲಿಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವತ್ತು ವಿಡಿಯೋ ಶೂಟ್ ಮಾಡ್ತಿದ್ದೀನಿ, ನಾಳೆನೇ 2025. ಸೊ ನೆಕ್ಸ್ಟ್ ಇಯರ್ಗೆ ಹೋಗ್ತಿದ್ದೀವಿ. ಒಂದು ಖುಷಿ ಇದೆ, ಒಂದು ನೋವು ಕೂಡ ಇರುತ್ತೆ, ಎಲ್ಲರ ಲೈಫಲ್ಲೂ ಆಗುತ್ತೆ. ಅದನ್ನು ಮರ್ತಿ ನಾವು ಹೊಸ ವರ್ಷಕ್ಕೆ ಹೊಸ ಒಂದು ಉತ್ಸಾಹದಿಂದ, ಹೊಸ ಒಂದು ಪ್ಲ್ಯಾನ್ಗಳಿಂದ, ಹೊಸ ಒಂದು ಏನೋ ಒಂದು ಕಲಿಬೇಕು ಅನ್ನೋ ವಿಶ್ವಾಸದಿಂದ ನಾವು ಬೇರೆ ವರ್ಷಕ್ಕೆ ಅಂದರೆ 2024ಗೆ ನಾವು ಹೋಗಲೇಬೇಕು. ನಾವು 2024ಅಲ್ಲೇ ಇರ್ತೀವಿ ಅಂದರೆ ಖಂಡಿತವಾಗಲಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ. ಸೊ ನಾವು ಖುಷಿ ಇದ್ದೀವಿ ಈ ವರ್ಷದಲ್ಲೇ ಇರ್ತೀವಿ ಅಂದರೆ ಇರೋಕ್ಕೆ ಸಾಧ್ಯನಾ? ಇಲ್ವಲ್ಲ. ಸೊ ಹಾಗೆ ಹೆಂಗೆ ದಿನಗಳು ಕಳೀತಾವೆ ನಾವು ಹಾಗೆ ಬದಲಾಗಬೇಕು, ಚೇಂಜ್ ಆಗಬೇಕು. ಸೊ ಬದಲಾವಣೆ ಜಗದ ನಿಯಮ ಅಂತಲೇ ಹೇಳ್ಬೋದು. ಸೊ ನಾವೆಷ್ಟು ಬದಲಾಗ್ತೀವಿ ಅಷ್ಟು ಎತ್ತರಕ್ಕೆ ಹೋಗ್ತೀವಿ. ಸೊ ನಾವೆಷ್ಟು ಚೇಂಜ್ ಆಗ್ತೀವಿ ಅಷ್ಟು ಒಳ್ಳೆಯರಾಗ್ತೀವಿ ಅಂತಲೇ ಹೇಳ್ತೀವಿ. ಬಿಕಾಸ್ ಯಾರನ್ನು ಅಷ್ಟು ಸಲೀಸಾಗಿ ನಂಬಲ್ಲ. ಸೊ ಯಾರನ್ನು ಅಷ್ಟು ಸಲೀಸಾಗಿ ನಾವು ಮೋಸ ಮಾಡಲಿಕ್ಕೆ ಅವರಿಗೆ ದಾರಿ ಮಾಡಿಕೊಡಲ್ಲ. ಅಂದರೆ ನಾವು ಹೆಂಗೆ ನಷ್ಟಕ್ಕೆ ಹೋಗ್ತೀವಿ, ಹೆಂಗೆ ನಾವು ಹಾಳಾಗ್ತೀವಿ ಅಂತ ಹೇಳ್ತೀನಿ. ಬಿಕಾಸ್ ನಾವು ಯಾರನ್ನು ನಂಬಲ್ಲ, ಯಾರಿಗೂ ನಾವು ಜಾಸ್ತಿ ಹಚ್ಕೊಳ್ಳಲ್ಲ ಅಂದರೆ ನಾವು ಮೋಸ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮಷ್ಟಿಗೆ ನಾವಿದ್ದು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಅರ್ನಿಂಗ್ಸ್ ಏನು ಮಾಡಬಹುದು ಲೈಫಲ್ಲಿ ಏನು ತುಂಬ ಇರುತ್ತೆ. ಸೊ ನಮಗೆ ನಾವಿದ್ರೆ ಸಾಕು, ಬೇರೆಯವ್ರ ಲೈಫ್ನ ನೋಡ್ಕೊಳ್ಳೋದು ನಮಗೆ ಯಾಕೆ ಬೇಕಲ್ವಾ? ಸೊ ಹಾಗೆ ಯಾರ ಲೈಫ್ ಹೆಂಗಿರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಈ ಒಂದು 2024ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ. ಸೊ ಅತಿಯಾಗಿ ಯಾರನ್ನು ನಂಬಬಾರ್ದು. ಅವ್ರು ಮೋಸ ಮಾಡ್ತಾರೆ, ಸೊ ನಾವು ಮೋಸ ಹೋಗ್ತಿದ್ದೀವಿ ಅಂದರೆ ಅದು ನಮ್ಮ ತಪ್ಪೇ. ಬಿಕಾಸ್ ನಾವು ಅವ್ರನ್ನ ಅಷ್ಟು ನಂಬಿರ್ತೀವಿ, ಅದೇ ನಾವು ಮಾಡೋ ಮೊದಲನೇ ತಪ್ಪು. ನಾನೇನು ಹೇಳ್ತೀನಿ ಅಂದರೆ, ಯಾರ ಮೇಲೂ ನಂಬಿಕೆ ಇಡಬೇಡಿ. ನಂಬಿ ಇಲ್ಲ ಅಂತ ಅಲ್ಲ, ಸೊ ಜಾಸ್ತಿ ಅತಿಯಾದ ನಂಬಿಕೆ ಬೇಡ, ಅದೇ ಮುಳ್ಳು ಆಗುತ್ತೆ. ನನ್ನ ಲೈಫಲ್ಲಿ ಕೂಡ ಹಾಗೆ ಆಯಿತು. ಸಂಬಂಧಿಕರನ್ನು ನಾನು ತುಂಬ ನಂಬಿದ್ದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರು ಏನು ಮಾಡಬೇಕು ಅದನ್ನು ಮಾಡಿ ಹೋದರು. ಸೊ ಅವ್ರು ಏನೇ ಮಾಡಿದ್ರು, ನಾನು ಎಷ್ಟೇ ಅವ್ರು ನನ್ನ ಕೆಳಗೆ ತುಳಿದಾಕಿದ್ರು ನನ್ನ ಮೇಲೆ ಎದ್ದೇ ಬರ್ತೀನಿ. ಸೊ ಆ ಶಕ್ತಿ ನನಗಿದೆ, ಆ ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಅವರಿಲ್ಲ ಅಂದರೆ ನಾನೇನು ಬದುಕಲ್ಲ ಅಂತ ಏನಿಲ್ಲ. ಸೊ ಸಂಬಂಧಿಕರನ್ನ ಎಲ್ಲಿ ಬಿಡಬೇಕು ಅಲ್ಲೇ ಬಿಡ್ತೀನಿ. ಇನ್ಮೇಲೆ ನಾನು ಅವ್ರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿನೇ ಇನ್ಮೇಲೆ ಬಿಡ್ತೀನಿ. ಬಿಕಾಸ್ ನನಗೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ಹೊಟ್ಟೆ ಉರಿಸಿದ್ದಾರೆ. ಸೊ ನನ್ನ ಮುಂದೆ ಒಂದು ಹೇಳೋದು, ಇನ್ನೊಬ್ಬರ ಮುಂದೆ ಇನ್ನೊಂದು ಹೇಳೋದು, ಆ ಒಂದು ಚಮಚಾಗಿರಿ ಕೆಲಸ ಅಂತಾರಲ್ಲ, ಚಾಡ ಚುಚ್ಚೋ ಕೆಲಸ ಅಂತಾರಲ್ಲ, ಸೊ ಆ ಕೆಲಸ ಮಾಡಿದವರು ಅವರ ಒಂದು ಮುಖವಾಡ ಕಳ್ತಿರುವಂಥ ವರ್ಷ ಇದು. ಸೊ ಐ ಆಮ್ ಹ್ಯಾಪಿ ದ್ಯಾಟ್ ಬಿಕಾಸ್ ನನಗೆ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ನಂಬ್ತಿದೆ ಅವ್ರನ್ನ. ಇನ್ನೂ ನನ್ನ ಒಂದು ನೋವುಗಳನ್ನು, ಕಷ್ಟಗಳನ್ನು, ಸೊ ಖುಷಿ ದಿನಗಳನ್ನು, ಸೊ ನನ್ನ ಸ್ಟ್ರೆಂತ್, ನನ್ನ ವೀಕ್ನೆಸ್ ಎಲ್ಲ ಅವ್ರಿಗೆ ಹೇಳ್ತಿದ್ದೆ. ಬಿಕಾಸ್ ನಾನು ಅಷ್ಟು ನಂಬಿದ್ದೆ ಅವರನ್ನು. ನನಗೆ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಹೋದ್ರು ಅವರು. ಸೊ ಅದಕ್ಕೆ ಹೇಳೋದು, ಸಂಬಂಧಿಕರು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಅಂತ. ಸೊ ಇನ್ಮೇಲೆ ನಾನು ಕೂಡ ಹಾಗೆ ಮಾಡ್ತೀನಿ. ಆ ಒಂದು ಘಟನೆ ತುಂಬ ನೋವು ಕೊಟ್ಟಿರುವಂತಹ ಘಟನೆ ಅಂತ ಹೇಳ್ತೀನಿ.
ಬಿಕಾಸ್ ನಾನು ಯಾವತ್ತೂ ಮರೆಯಲ್ಲ. ಅವ್ರ ಮುಖ ನೋಡಿದಾಗೆಲ್ಲ ಅವ್ರು ಆಡಿರೋ ಮಾತುಗಳು, ಅವರು ನನ್ನ ಬಗ್ಗೆ ಹೇಳಿರೋ ಮಾತುಗಳು ಖಂಡಿತವಾಗ್ಲೂ ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನನ್ನ ಒಂದು ಏನಂತಾರೆ, ನಾನು ತುಂಬ ನಂಬಿರುವಂಥ ವ್ಯಕ್ತಿ. ಆ ಥರ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ತುಂಬ ನೋವಾಗುತ್ತೆ. ಸೊ ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡ್ತೀನಿ ಇನ್ಮೇಲೆ. ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ನಂಬಕ್ಕೆ ಹೋಗಲ್ಲ. ಬಿಕಾಸ್ ನಾನು ಮೋಸ ಹೋಗಿ ಇನ್ನೂ ಯಾವ ಬೇರೆ ಥರ ಮೋಸ ಮಾಡಿದರೆ ತಡ್ಕೋತಿದ್ನೋ ಗೊತ್ತಿಲ್ಲ. ನನ್ನ ಬಗ್ಗೆ ಇನ್ನೊಬ್ರ ಮುಂದೆ ಇನ್ನೊಂದು ಹೇಳಿ, ಅವ್ರ ಮುಂದೆ ಇನ್ನೊಂದು ಹೇಳಿ, ನನ್ನ ಕ್ಯಾರೆಕ್ಟ್ರೇ ಬಳಿಯೋ ಥರ ಮಾಡಿದರು. ಸೊ ಅದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಇನ್ಯಾವತ್ತೂ ಅವ್ರ ಮುಖ ಕೂಡ ನಾನು ನನ್ನ ಪಾಲಿಗೆ ಸತ್ತೇ ಹೋದರು ಅವರು. ಸಂಬಂಧ ಎಳ್ಳು ನೀರು ಬಿಟ್ಟಾಯಿತು. ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಇಲ್ಲ, ನನ್ನ ಮನಸ್ಸಲ್ಲೂ ಜಾಗ ಇಲ್ಲ, ನನ್ನ ಮನೆಯಲ್ಲೂ ಜಾಗ ಇಲ್ಲ. ಸೊ ನಮ್ಮ ಮನೆಯಲ್ಲೇ ಇದ್ದರೂ ಅವ್ರು ಬರ್ತಾರೆ ಇಲ್ಲ ಅಂತಲ್ಲ, ನಮ್ಮ ಮನೆಯಲ್ಲಿ ಬರ್ತಾರೆ ಹೋಗ್ತಾರೆ. ಬಿಕಾಸ್ ನನ್ನ ಮನಸ್ಸಲ್ಲಿ ಅವ್ರಿಗೆ ಯಾವುದೇ ಜಾಗ ಇಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಲೈಫಲ್ಲಿ ಖುಷಿ ಪಟ್ಟಿರುವಂಥದ್ದು ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು, ಸೊ ನನಗೆ ಜಾಬ್ ಮಾಡಿರೋದು, ಸೊ ನನ್ನ ಮಕ್ಕಳಿಗೆ ಪ್ರೀತಿ ತೋರಿಸೋದು, ಸೊ ನನ್ನ ಒಂದು ಪುಟ್ಟ ಪ್ರಪಂಚ ದೊಡ್ಡದಾಗಿ ಬೆಳೆದಿರುವಂಥ ಇಯರ್ಸ್. ಇದು ತುಂಬ ಖುಷಿ ಇದೆ. ಐ ಆಮ್ ಹ್ಯಾಪಿ ದ್ಯಾಟ್ಸ್ ಈ ಇಯರ್ ಅಂತೂ ಖುಷಿಯಾಗಿ ಎಂಡ್ ಆಗ್ತಿದೆ. ಪರವಾಗಿಲ್ಲ, ಈ ವರ್ಷ ಸ್ವಲ್ಪ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದು, ಸೊ ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಇಯರ್ ಇದು. ಎಲ್ಲರ ಲೈಫಲ್ಲಿ ಆಗುತ್ತೆ, ತುಂಬ ಕೆಟ್ಟ ಘಟನೆಗಳು ನಡೆದಿರುತ್ತೆ. ಸೊ ನನ್ನ ಲೈಫಲ್ಲಿ ಈ ಥರ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಅದು ನಾನು ಮಾಡ್ಕೊಂಡಿರುವಂಥ ಮೋಸ ಅದು. ಏನೂ ಮಾಡಲ್ಲ. ದಟ್ಸ್ ನನಗೆ ಹ್ಯಾಪಿ ಇದೆ. ಅವ್ರ ಮುಖವಾಡ ಬೇಗನೆ ಕಳಿಸ್ಬಿತ್ತಲ್ವ, ಸೊ ಖುಷಿ ಇದೆ. ಇನ್ನೂ ಎಷ್ಟು ನಂಬ್ತಿದ್ನೋ ಗೊತ್ತಿಲ್ಲ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಖುಷಿಯಾಗಿ ಜೀವನ ನಡೆಸಿ. ನಿಮ್ಮ ಲೈಫು ನಿಮ್ಮ ಇಷ್ಟ, ನಿಮ್ಮ ಫ್ಯಾಮ್ಲಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಮಕ್ಕಳನ್ನ ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿರಿ.